ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ಈ ವಿಡಿಯೋ ಬಂದು ತುಂಬ ಸಿಂಪಲ್ ಆಗಿರುತ್ತೆ. ಯಾಕೆ ಅಂದರೆ ಇದು ನಮ್ಮೂರ ಪಕ್ಕದಲ್ಲಿ ಹಾಕಿದ್ದೀನಿ ಕ್ಯಾಂಪಿಂಗು. ಅಂದರೆ ನಮ್ಮೂರಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಹಾಕಿದ್ದೀನಿ. ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ವಾಲಿಬಾಲು ಕ್ರಿಕೆಟ್ ಎಲ್ಲ ಆಡ್ತಾಯಿದ್ರಿ ಈ ಫೀಲ್ಡಲ್ಲಿ. ಇಂಥ ಫೀಲ್ಡಲ್ಲಿ ಇವತ್ತು ಕ್ಯಾಂಪಿಂಗ್ ಹಾಕಿದ್ದೀನಿ. ಯಾಕೆ ಇಷ್ಟೊಂದು ಹತ್ತಿರದಲ್ಲಿ ಕ್ಯಾಂಪಿಂಗ್ ಹಾಕಿದ್ದೀನಿ ಅಂದರೆ, ನಾನು ಬರಬೇಕಾದ್ರೆ ಮಳೆ ಬೀಳ್ತಾಯಿತ್ತು. ನೀವು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನೋಡಿದ್ರಿ. ಯಾಕಂದರೆ ನನಗೆ ತುಂಬ ಆಸೆ, ಮಳೆಯಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅಂತ ಜಾಸ್ತಿ ದಿನದಿಂದ ಆಸೆ ಆಗ್ತೈತೆ. ಇದುವರೆಗೂ ನಾನೊಂದು 30ರಿಂದ 40 ವಿಡಿಯೋ ಮಾಡಿರ್ತೀನಿ ಯೂಟ್ಯೂಬ್ಗೋಸ್ಕರ. ಬಟ್ ಈ ವಿಡಿಯೋ ನನಗೋಸ್ಕರ ಮಾಡಿಕೊಂಡೆ. ಬಟ್ ಮಳೆ ಬಂದರೆ ನೋಡೋಕ್ಕೆ ಚೆನ್ನಾಗಿರುತ್ತಲ್ವ, ನಿಮಗೂ ತೋರಿಸೋಣ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡಿದೆ. ಬಟ್ ಸದ್ಯಕ್ಕೆ ನಿಂತೋಗೈತೆ, ಬರೋವಂಥ ಚಾನ್ಸಸ್ ಐತೆ ಮಳೆ. ನೋಡೋಣ, ಏನಾದರೂ ಮಳೆ ಬಂದರೆ ಚೆನ್ನಾಗಿರುತ್ತೆ. ಈ ವಿಡಿಯೋನ ನೀವು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋನೂ ಅಷ್ಟೇ ಸ್ಕಿಪ್ ಮಾಡಿದಿರ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ. ಹಾಗೆ ಹೊಸಬ್ರು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಕಂಟೆಂಟ್ ನೋಡಿ. ಚಾನಲಲ್ಲಿ ನಿಮಗೇನಾದರೂ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ಕ್ಯಾಂಪಿಂಗಲ್ಲಿ ಏನು ಮಾಡೋಣಪ್ಪ ಅಂದರೆ, ಮನೆಯಲ್ಲಿ ಸ್ಟಾಕ್ ಒಂದು 4 ಮ್ಯಾಗಿ ಪ್ಯಾಕೆಟ್ ಇಕ್ಕಿದೆ. ಯಾಕಂದರೆ ಎಮರ್ಜೆನ್ಸಿ ಯಾವಾಗಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 4 ಮ್ಯಾಗಿ ಪ್ಯಾಕೆಟ್ ತಂದಿದ್ದೀನಿ. ಮತ್ತು ಒಂದು ಸ್ವಲ್ಪ ಟೀ ಮಾಡ್ಕೊಳಕ್ಕೆ ಸಕ್ಕರೆ, ಹಾಲು ಅದೆಲ್ಲ ತಗೊಬಂದಿದ್ದೀನಿ. ಮೊದಲು ಮ್ಯಾಗಿ ಮಾಡಿ ಇಕ್ಬಿಡೋಣ, ಆಮೇಲೆ ಟೀ ಮಾಡ್ಕೊಳ್ಳೋಣ. ಟೀ ಬಿಸಿ ಬಿಸಿ ಇರುತ್ತೆ. ಗೈಸ್, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಮೊದಲು ಮ್ಯಾಗಿ ಮಾಡಿಬಿಡೋಣ. ಮ್ಯಾಗಿ ಮಾಡಿ ಮತ್ತು ಟೀ ಮಾಡೋಣ ಬನ್ನಿ. ಈಗ ಇದು ನೋಡಿ, ಇದು ಚಾರ್ಜಿಂಗು ಹಾಕಿರಲಿಲ್ಲ ನಾನು ಬ್ಯಾಟ್ರಿಗೆ, ಹಂಗೆ ಇಕ್ಕಿದ್ದೆ. ಬಟ್ ಈಗ ಎಮರ್ಜೆನ್ಸಿ ಬರಬೇಕು ಅಂತೇಳಿ ಟಕ್ಕನ್ನು ಎತ್ಕೊಬಂದುಬಿಟ್ಟೆ. ಇದರಲ್ಲೂ ಇಲ್ಲ, ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿಬಿಡ್ತೀನಿ ಯಾಕೆ ಸುಮ್ಮನೆ. ಗೈಸ್, ಲೊಕೇಶನ್ ನೋಡಿ ಯಾವ ಥರ ಐತೆ ಅಂತ ತೋರಿಸ್ತೀನಿ ನೋಡಿ. ಹಿಂದೆ ಎಲ್ಲ ಇದು ನೀಲಗಿರಿ ತೋಪುಗಳು. ಮತ್ತು ನೋಡಿ, ಇದು ಮನೆ ಅಲ್ಲ, ಇದು ಊರ ಆಚೆ ಇರುವಂಥ ಮನೆ. ಇದು ಸ್ವಲ್ಪ ಈ ಕಡೆ ಬಂದರೆ ನೋಡಿ, ಈ ಕಡೆ ಐತಲ್ಲ, ಇಲ್ಲಿಂದ ಇದೆಲ್ಲ ನಮ್ಮೂರೇ ನೋಡಿ. ಇಲ್ಲಿ ಗಂಟ ಎಲ್ಲ ಫುಲ್ಲು ನಮ್ಮೂರೇ. ಮಳೆ ಬರುತ್ತೆ ಅಂತ ಬಂದು ಇಲ್ಲಿ ಕ್ಯಾಂಪಿಂಗ್ ಹಾಕಿದ್ದೀನಿ. ಮತ್ತೇನು ಪ್ರಯೋಜನ, ಮಳೆನೇ ಬರ್ತಾ ಇಲ್ಲ ನೋಡಿ ಯಾವ ಥರ ಐತೆ ಅಂತ. ಗೈಸ್, ಈಗ ಮಳೆ ಸ್ಟಾರ್ಟ್ ಆಗ್ತೈತೆ, ನೋಡ್ತಾ ಇರ್ಬೋದು. ಸಣ್ಣ ಸಣ್ಣಗೆ ಹನಿಗಳು ಬೀಳ್ತೈತೆ. ಈಗ ಹಂಗೆ ಏನಾದರೂ ಜೋರಾಗಿ ಬಂದರೆ ನನ್ನ ಕನಸು ನೆನಸಾಗುತ್ತೆ ಇವತ್ತು. ಗೈಸ್ ಫೈನಲ್ ಆಗಿ ಈ ಥರ ಆಗೈತೆ ನಮ್ಮ ಮ್ಯಾಗಿ.
ನೋಡ್ಬೋದು ಯಾವ ಥರ ಆಗೈತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಣ, ಸ್ವಲ್ಪ ಹಾಕೋಣ. ಗೈಸ್ ಈಗ ಟೀ ರೆಡಿ ಆಗೈತೆ. ನಮ್ಮ ಟೀ ರೆಡಿ ಆಯಿತು. ಮ್ಯಾಗಿ ಹಾಕೋಣ. ಮ್ಯಾಗಿ ತಣ್ಣಗಾಗೋಗ್ಬಿಟ್ಟೈತೆ, ಅಲ್ಲೇ ಪರವಾಗಿಲ್ಲ. ಗೈಸ್ ನಾನು ಊಟ ಮಾಡ್ತಾ ಇರಬೇಕಾದ್ರೆ ನಮ್ಮ ಟೆಂಟ್ ಹಿಂದೆ ಯಾರೋ ನೋಡ್ಕೊಂಡು ಹೋದಂಗಾಯಿತು. ಅದಕ್ಕೆ ನಾನು ಹೋಗಿ ಸುತ್ತು ನೋಡಿದೆ, ಯಾರೂ ಕಾಣಿಸಿಲ್ಲ. ನನಗೆ ಯಾಕೋ ಸ್ವಲ್ಪ ಭಯ ಆಯಿತು. ಸೊ ಅದಕ್ಕೆ ಮತ್ತೆ ರಿಟರ್ನ್ ಬಂದ್ಬಿಟ್ಟೆ. ಊಟ ತಿಂತ ಅರ್ಧದಲ್ಲಿ ಎದ್ದೋಗಿದ್ದು ನೋಡಿ, ಪ್ಲೇಟ್ ಹಂಗೆ ಐತೆ ಇನ್ನೂ. ಮಲ್ಗೋಕ್ಕೂ ಮುಂಚೆ ಲೈಟ್ ಆಫ್ ಮಾಡೋಣ ಅಂತ ಆಚೆಗೆ ಬಂದಿದ ತಕ್ಷಣ ನೋಡಿ ಗಾಳಿಗೆ ಟೆಂಟೇ ಒಂದು ಸೈಡ್ಗೆ ಹೋಗ್ಬಿಟ್ಟೈತೆ. ಒಂದೇ ಸಲ ಮೈ ಜುಮ್ ಅಂದ್ಬಿಟ್ಟು. ಗೈಸ್ ಈಗ ತಿಂದಿದ್ದೆಲ್ಲ ಆಯಿತು ನೋಡಿ. ಲೈಟ್ಗಳೆಲ್ಲ ಆಫ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ ಈ ಕಡೆ ಅಂತ. ಗೈಸ್ ಈಗ ತಿಂದಿದ್ದು ಕುಡಿದಿದ್ದು ಎಲ್ಲ ಆಯಿತು. ನೋಡ್ಬೋದು ಎಲ್ಲ ಕ್ಲೀನಾಗಿ ನೀಟಾಗಿ ಜೋಡಿಸ್ಬಿಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಇವತ್ತು ಹುಣ್ಣಿಮೆ ಬೇರೆ ಅಂತೆ, ನನಗೆ ಗೊತ್ತಿಲ್ದಿರ ಬಂದುಬಿಟ್ಟಿದ್ನಿ. ಮನೆಗಿಂದ ಫೋನ್ ಮಾಡಿ ಬಂದುಬಿಡು ಅಂತ ಒಂದೇ ಪ್ರೆಷರು. ಇಲ್ಲ ಬಂದುಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ಅಂತೇಳ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿಕ್ಬಿಟ್ಟಿದ್ದೀನಿ. ಓಕೆ, ಗುಡ್ ನೈಟ್ ಗೈಸ್. ಮಲ್ಗೋಣ ಈಗ. ಆಮೇಲೆ ಎದ್ದು ತೋರಿಸ್ತೀನಿ 1 ಗಂಟೆ 2 ಗಂಟೆ ಆಗಿ ಎಚ್ಚರಿಕೆ ಆದರೆ, ಇಲ್ಲ ಅಂದರೆ ಬೆಳಗ್ಗೆ ಎದ್ಮೇಲೆ ಪಕ್ಕ ತೋರಿಸ್ತೀನಿ. ಓಕೆ, ಗುಡ್ ನೈಟ್ ಗೈಸ್. ಸಿಗೋಣ ಬೆಳಗ್ಗೆಕ ಗ್ಯಾರಂಟಿ. ಯಾಕಂದರೆ ಸ್ವಲ್ಪ ಎದ್ದೇಳೋಕ್ಕೆ ಕಷ್ಟ ನನಗೆ. ಸೊ ಹಂಗಾಗಿ ಬೆಳಗ್ಗೆ ತೋರಿಸ್ತೀನಿ. ಓಕೆ, ಗುಡ್ ನೈಟ್. ಗೈಸ್ ಈಗ ಟೈಮ್ ಬಂದು 2 ಗಂಟೆ ಆಗಿದೆ. ಈಗ ಚಂದ್ರ ತೋರಿಸ್ತೀನಿ ನೋಡಿ ಯಾವ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು. ಕ್ಲಿಯರಾಗಿ ಕಾಣಿಸ್ತಾನೆ.